ನಮಸ್ಕಾರ ಕರ್ನಾಟಕ. ಇವತ್ತು ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋದು ರಾಜಸ್ಥಾನದ ಜೈಸಲ್ಮೇರ್ ಹತ್ತಿರ ಇರೋ ಒಂದು ಶಾಪಗ್ರಸ್ತ ಜಾಗಕ್ಕೆ. ಅದರ ಹೆಸರು ಕುಲಾಧಾರ. ಇವತ್ತಿಗೆ ಈ ಹಳ್ಳಿ ಪಾಳ್ಬಿದ್ದು ನೂರಾರು ವರ್ಷಗಳಾಗಿದೆ. ಇಲ್ಲಿ ಹಗಲು ಹೊತ್ತಿನಲ್ಲೇ ಜನ ಹೋಗೋಕ್ಕೆ ಹೆದರ್ತಾರೆ. ಇನ್ನು ರಾತ್ರಿ ಹೊತ್ತಂತೂ ಸರ್ಕಾರನೇ ಇಲ್ಲಿಗೆ ಯಾರು ಹೋಗಬಾರ್ದು ಅಂತ ಬ್ಯಾನ್ ಮಾಡಿದೆ. ಯಾಕಂದರೆ ನೂರಾರು ವರ್ಷಗಳ ಹಿಂದೆ ಒಂದು ಸಾಧಾರಣ ರಾತ್ರಿ ಈ ಹಳ್ಳಿಯಲ್ಲಿದ್ದ ಸಾವಿರಾರು ಜನ ಇದ್ದಕ್ಕಿದ್ದಂತೆ ಮಾಯವಾಗ್ತಾರೆ. ಆದರೆ ಅವರು ನಿಜವಾಗಿ ಹೋಗಿದ್ದಾದರೂ ಎಲ್ಲಿಗೆ ಅನ್ನೋದು ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ. ಆದರೆ ಹಳ್ಳಿ ಜನ ಹೋಗುವಾಗ ಈ ಹಳ್ಳಿಗೆ ಒಂದು ಭೀಕರ ಶಾಪ ಹಾಕಿ ಹೋಗ್ತಾರೆ. ಮತ್ತು ಪ್ಯಾರಾನಾರ್ಮಲಿಸ್ಟ್ ಗೌರವ್ ತಿವಾರಿ ಈ ಹಳ್ಳಿಗೆ ಬಂದು ರಿಸರ್ಚ್ ಮಾಡಿದಾಗ ಅವರಿಗೆ ಗೊತ್ತಾದ ವಿಷಯಗಳು ಏನೇನು ಗೊತ್ತಾ? ಹಾಗೆ ಈ ಹಳ್ಳಿಗೆ ಹಾಕಿದ ಶಾಪವಾದರೆ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕುಲಾಧಾರದ ಆ ರೋಮಾಂಚನಕಾರಿ ರಹಸ್ಯವನ್ನು ತಿಳ್ಕೊಳ್ತಾ ಹೋಗೋಣ. ಕುಲಾಧಾರದ ಭವ್ಯ ಇತಿಹಾಸ. ಈ ಕಥೆ ಶುರುವಾಗೋದು 13ನೇ ಶತಮಾನದಲ್ಲಿ. ಕುಲಾಧಾರ ಅನ್ನೋದು ಬರೀ ಒಂದು ಹಳ್ಳಿಯಾಗಿರಲಿಲ್ಲ. ಅದರ ಸುತ್ತಮುತ್ತ ಒಟ್ಟು 84 ಹಳ್ಳಿಗಳಿದ್ವು. ಅಲ್ಲಿ ವಾಸವಾಗಿದ್ದವರು ಪಾಲಿವಾಲ್ ಬ್ರಾಹ್ಮಣರು. ಇವರು ತುಂಬ ಬುದ್ಧಿವಂತರು ಮತ್ತು ಕಷ್ಟಪಟ್ಟು ದುಡಿಯುವ ರೈತರಾಗಿದ್ದರು. ಮರುಭೂಮಿಯಲ್ಲೂ ಹೇಗೆ ಕೃಷಿ ಮಾಡಬೇಕು, ನೀರನ್ನು ಹೇಗೆ ಉಳಿಸ್ಬೇಕು ಅನ್ನೋ ತಂತ್ರಜ್ಞಾನ ಇವರಿಗೆ ಗೊತ್ತಿತ್ತು. ಹಾಗಾಗಿ ಈ ಹಳ್ಳಿಗಳು ತುಂಬ ಶ್ರೀಮಂತವಾಗಿದ್ವು. ಪ್ರತಿ ಮನೆಯಲ್ಲೂ ಚಿನ್ನ, ಬೆಳ್ಳಿ, ಧಾನ್ಯಗಳು ತುಂಬಿ ತುಳುಕ್ತಿದ್ವು. ಎಲ್ಲವೂ ಚೆನ್ನಾಗೇ ನಡೀತಿತ್ತು. ಆದರೆ ಆ ಒಬ್ಬ ನರರೂಪದ ರಾಕ್ಷಸನ ಎಂಟ್ರಿ ಆಗೋ ತನಕ ಜೈಸಲ್ಮೇರ್ ಸಂಸ್ಥಾನದ ದಿವಾನ ಅಂದರೆ ಮಂತ್ರಿಯಾಗಿದ್ದವನು ಸಲೀಂ ಸಿಂಗ್. ಇವನು ಪರಮ ಕ್ರೂರಿ ಮತ್ತು ಹೆಣ್ಣುಬಾಕ. ಹಳ್ಳಿಗಳ ಮೇಲೆ ವಿಪರೀತ ತೆರಿಗೆ ಹಾಕಿ ಜನರನ್ನು ಪೀಡಿಸ್ತಿದ್ದ. ಹೀಗಿರುವಾಗ ಒಮ್ಮೆ ಸಲೀಂ ಸಿಂಗ್ ಕಣ್ಣು ಕುಲಾಧಾರ ಹಳ್ಳಿಯ ಮುಖಂಡನ ಮಗಳ ಮೇಲೆ ಬೀಳುತ್ತೆ. ಆ ಹುಡುಗಿ ಅದ್ಭುತ ಸುಂದರಿ. ಹೇಗಾದರೂ ಮಾಡಿ ಆಕೆಯನ್ನು ತನಗೆ ಮದುವೆ ಮಾಡಿಕೊಡಿ, ಇಲ್ಲದಿದ್ದರೆ ಇಡೀ ಹಳ್ಳಿಯನ್ನು ನಾಶ ಮಾಡ್ತೀನಿ ಅಂತ ಸಲೀಂ ಸಿಂಗ್ ಬೆದರಿಕೆ ಹಾಕ್ತಾನೆ. ಅಷ್ಟೇ ಅಲ್ಲ, ಯೋಚನೆ ಮಾಡೋಕ್ಕೆ ಕೇವಲ 1 ದಿನ ಮಾತ್ರ ಸಮಯ ಕೊಡ್ತಾನೆ. ಇತ್ತ ಆ ಹಳ್ಳಿಯ ಮುಖಂಡನಿಗೆ ತನ್ನ ಮಗಳ ಮಾನ ಕಾಪಾಡಬೇಕು, ಅತ್ತ ಇಡೀ ಹಳ್ಳಿಯ ಗೌರವ ಉಳಿಸ್ಬೇಕು. ಏಕೆಂದರೆ ಪಾಲಿವಾಲ್ ಬ್ರಾಹ್ಮಣರು ಸಲೀಂ ಸಿಂಗ್ನ ಕ್ರೌರ್ಯಕ್ಕೆ ತಲೆಬಾಗೋಕ್ಕೆ ಸಿದ್ಧರಾಗಿರಲಿಲ್ಲ. ಆಗ ಆ 84 ಹಳ್ಳಿಗಳ ಪ್ರಮುಖರು ರಹಸ್ಯವಾಗಿ ಒಂದುಗಡೆ ಸಭೆ ಸೇರ್ತಾರೆ. ಎಲ್ಲರೂ ಸೇರಿ ಒಂದು ಶಾಕಿಂಗ್ ನಿರ್ಧಾರ ತಗೋತಾರೆ. ಆ ಕರಾಳ ರಾತ್ರಿ ಜೈಸಲ್ಮೇರ್ ಇತಿಹಾಸದಲ್ಲೇ ಯಾರೂ ಊಹಿಸಲಾಗದ ಘಟನೆ ನಡೆಯುತ್ತೆ. ಬರೀ ಕುಲಾಧಾರ ಮಾತ್ರವಲ್ಲ, ಅದರ ಸುತ್ತಮುತ್ತಲಿದ್ದ ಎಲ್ಲ 84 ಹಳ್ಳಿಗಳ ಸಾವಿರಾರು ಜನ ತಮ್ಮ ಮನೆ, ಆಸ್ತಿ, ದನಕರು ಎಲ್ಲವನ್ನೂ ಹಾಗೆ ಬಿಟ್ಟು ಉಟ್ಟ ಬಟ್ಟೆಯಲ್ಲೇ ಹಳ್ಳಿಯಿಂದ ಹೊರಡೋಗ್ತಾರೆ. ಮಾರನೇ ದಿನ ಬೆಳಗ್ಗೆ ಸಲೀಂ ಸಿಂಗ್ನ ಸೈನಿಕರು ಬಂದು ನೋಡಿದಾಗ ಇಡೀ ಹಳ್ಳಿ ಸ್ಮಶಾನದ ತರಹ ಖಾಲಿ ಇರುತ್ತೆ. ಒಬ್ಬನೇ ಒಬ್ಬ ಮನುಷ್ಯ ಕೂಡ ಅಲ್ಲಿ ಇರೋದಿಲ್ಲ. ಹಳ್ಳಿಯವರು ಕೊಟ್ಟ ಭೀಕರ ಶಾಪ. ಕುಲಾಧಾರ ಹಳ್ಳಿಯನ್ನು ಬಿಟ್ಟು ಹೋಗುವಾಗ ಆ ಬ್ರಾಹ್ಮಣರು ಆ ಜಾಗಕ್ಕೆ ಒಂದು ಶಾಪ ಹಾಕಿ ಹೋಗ್ತಾರೆ. ಅದೇನೆಂದರೆ, ಇನ್ಮೇಲೆ ಈ ಜಾಗದಲ್ಲಿ ಯಾರು ವಾಸ ಮಾಡೋಕ್ಕೆ ಆಗಬಾರ್ದು, ಯಾರು ಇಲ್ಲಿ ಮನೆ ಕಟ್ಟಿ ಬದುಕೋಕ್ಕೆ ನೋಡ್ತಾರೋ ಅವರು ಸರ್ವನಾಶ ಆಗ್ತಾರೆ ಅಂತ ಶಾಪ ಕೊಡ್ತಾರೆ. ಆ ಶಾಪದ ಪವರ್ ಎಷ್ಟಿತ್ತಪ್ಪ ಅಂದರೆ, ಕಳೆದ ನೂರಾರು ವರ್ಷಗಳಿಂದ ಆ ಹಳ್ಳಿಯಲ್ಲಿ ಮತ್ತೆ ಯಾರೂ ಬದುಕೋಕೆ ಸಾಧ್ಯವಾಗಿಲ್ಲ. ಮಧ್ಯದಲ್ಲಿ ಕೆಲ ಜನ ಅಲ್ಲಿ ವಾಸ ಮಾಡೋಕ್ಕೆ ಬಂದರು, ಆದರೆ ಅವರು ನಿಗೂಢವಾಗಿ ಸಾವನ್ನಪ್ಪಿದ್ರು ಮತ್ತು ಅಲ್ಲಿಂದ ಓಡಿ ಹೋದರು ಅಂತ ಇವತ್ತಿಗೂ ಸ್ಥಳೀಯರು ಹೇಳ್ತಾರೆ. ಪ್ಯಾರಾನಾರ್ಮಲಿಸ್ಟ್ ಗೌರವ್ ತಿವಾರಿ ರಿಸರ್ಚ್ ಮತ್ತು ದೆವ್ವದ ಕಾಟ. ಕೇವಲ ಬಾಯಿ ಮಾತಿಗೆ ದೆವ್ವ ಇದೆ ಅಂದರೆ ನಂಬುವಂಥ ವ್ಯಕ್ತಿ ಗೌರವ್ ತಿವಾರಿ ಆಗಿರಲಿಲ್ಲ. ಅವರು ಪಕ್ಕಾ ಸೈಂಟಿಫಿಕ್ ಆಗಿ ಯೋಚನೆ ಮಾಡುವ, ಆಸ್ಟ್ರೇಲಿಯಾದಲ್ಲಿ ತರಬೇತಿ ಪಡೆದ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಆಗಿದ್ದರು. ಕುಲಾಧಾರ ಗ್ರಾಮದ ಬಗ್ಗೆ ಕೇಳಿದ ಗೌರವ್ ತಮ್ಮ 12 ಜನರ ಟೀಮ್ ಜೊತೆ ಆ ಶಾಪಗ್ರಸ್ತ ಗ್ರಾಮದಲ್ಲಿ ಒಂದು ರಾತ್ರಿ ಕಳೆಯೋಕೆ ಯೋಚಿಸ್ತಾರೆ. ತಮ್ಮ EMF ಮೀಟರ್ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್
ಲೇಸರ್ ಲೈಟ್ಸ್, ಥರ್ಮಲ್ ಕ್ಯಾಮರಾ ಮತ್ತು EVP ರೆಕಾರ್ಡರ್ಗಳನ್ನು ತೆಗೆದುಕೊಂಡು ರಾತ್ರಿ 12 ಗಂಟೆಗೆ ಊರೊಳಗೆ ಎಂಟ್ರಿ ಕೊಡ್ತಾರೆ. ಅಲ್ಲಿಂದ ಶುರುವಾಗುತ್ತೆ ಅಸಲಿ ಆಟ. ಗೌರವ್ ಮತ್ತು ಅವರ ಟೀಮ್ ಊರಿನ ಮಧ್ಯದಲ್ಲಿರುವ ಪಾಳು ಬಿದ್ದ ಮನೆಗಳ ಹತ್ತಿರ ಹೋಗ್ತಿದ್ದ ಹಾಗೆ ಅವರ ಕೈಯಲ್ಲಿದ್ದ EMF ಮೀಟರ್ಗಳೆಲ್ಲ ದಿಢೀರನೆ ಹೈ ಲೆವೆಲ್ ರೀಡಿಂಗ್ ತೋರಿಸೋಕೆ ಶುರು ಮಾಡ್ತವೆ. ಅಂದರೆ ಅಲ್ಲಿ ಕಣ್ಣಿಗೆ ಕಾಣಿದ ಯಾವುದೋ ಭಾರಿ ಶಕ್ತಿ ಅಲ್ಲಿ ಇತ್ತು. ಮೊದಲನೇ ಶಾಕ್, ಗೌರವ್ ಅವರ ಜೊತೆಯಲ್ಲಿದ್ದ ಟೀಮ್ ಮೆಂಬರ್ಸ್ ಕಣ್ಣೆದುರಿಗೇನೆ ಯಾರೋ ಓಡಾಡಿದ ಹಾಗೆ ನೆರಳುಗಳು ಮೂಡೋಕೆ ಶುರುವಾಗ್ತವೆ. ಎರಡನೇ ಶಾಕ್, ಅವರು EVP ರೆಕಾರ್ಡರ್ ಆನ್ ಮಾಡಿ ಇಲ್ಲಿ ಯಾರಾದರೂ ಇದ್ದೀರಾ ಅಂತ ಕೇಳಿದಾಗ ಆ ರೆಕಾರ್ಡರ್ನಲ್ಲಿ ಯಾರೋ ಪಿಸಿಗುಟ್ಟಿದ ಹಾಗೆ ಶಬ್ದಗಳು ಮತ್ತು ಮಕ್ಕಳ ಅಳು ರೆಕಾರ್ಡ್ ಕೇಳಿಸುತ್ತೆ. ಮೂರನೇ ಶಾಕ್, ಬೆಳಗಿನ ಜಾವ ಊರಿಂದ ಹೊರಗಡೆ ಬಂದು ನೋಡಿದಾಗ ಅವರ ಕಾರಿನ ಗ್ಲಾಸ್ಗಳ ಮೇಲೆಲ್ಲ ಸಣ್ಣ ಮಕ್ಕಳ ಕೈ ಅಚ್ಚುಗಳು ಮೂಡಿರ್ತವೆ. ಆ ರಾತ್ರಿ ಆ ಊರಿನಲ್ಲಿ ಅವರ ಟೀಮ್ ಬಿಟ್ಟರೆ ಬೇರೆ ಯಾವ ಮನುಷ್ಯನೂ ಇರಲಿಲ್ಲ. ಈ ಎಲ್ಲ ಸಾಕ್ಷಿಗಳನ್ನು ಗೌರವ್ ತಿವಾರಿ ಸ್ವತಃ ರೆಕಾರ್ಡ್ ಮಾಡಿಕೊಂಡಿರ್ತಾರೆ. ಗೌರವ್ ತಿವಾರಿ ಅವರ ಕರಾಳ ಅಂತ್ಯ. ಕುಲಾಧಾರ ಮತ್ತು ಭಾನಗಡದಂತಹ ನೂರಾರು ಜಾಗಗಳಲ್ಲಿ ತನಿಖೆ ಮಾಡಿದ್ದ ಗೌರವ್ ತಿವಾರಿ ಕೊನೆಗೊಂದಿನ ತಮ್ಮ ಫ್ಯಾಮಿಲಿ ಜೊತೆ ನನಗೆ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಹಿಂಬಾಲಿಸ್ತಿದೆ, ನನಗೆ ನನ್ನ ಕಂಟ್ರೋಲ್ ಸಿಗ್ತಿಲ್ಲ ಅಂತ ಹೇಳ್ಕೊಂಡಿರ್ತಾರೆ. ಜುಲೈ 7, 2016 ಬೆಳಗ್ಗೆ ಗೌರವ್ ತಿವಾರಿ ದೆಹಲಿಯಲ್ಲಿರುವ ತಮ್ಮ ಮನೆಯ ಬಾತ್ರೂಮ್ನಲ್ಲಿ ಶವವಾಗಿ ಪತ್ತೆಯಾಗ್ತಾರೆ. ಅವರ ಕುತ್ತಿಗೆಯ ಮೇಲೆ ಒಂದು ವಿಚಿತ್ರವಾದ ಕಪ್ಪು ಕಲೆ ಇರುತ್ತೆ. ಯಾರೋ ಅವರ ಕುತ್ತಿಗೆಯನ್ನು ಬಿಗಿದು ಉಸಿರುಗಟ್ಟಿಸಿದ ಹಾಗಿತ್ತು ಆ ಕಲೆ. ಪೊಲೀಸರು ಇದನ್ನು ಸೂಸೈಡ್ ಅಂತ ಕೇಸ್ ಕ್ಲೋಸ್ ಮಾಡಿದರೂ ಕೂಡ ಗೌರವ್ ಸಾವಿಗೂ ಅವರ ಕುಲಾಧಾರ, ಭಾನಗಡದಂತಹ ಜಾಗಗಳಲ್ಲಿ ಎಬ್ಬಿಸಿದ ಆ ಅತೀಂದ್ರಿಯ ಶಕ್ತಿಗಳಿಗೂ ಏನಾದರೂ ಲಿಂಕ್ ಇತ್ತ? ಇದು ಇವತ್ತಿಗೂ ಬಗೆಹರಿದೆ ಹಾಗೆ ಇದೆ. ಇವತ್ತಿಗೆ ಕುಲಾಧಾರ ಒಂದು ಪ್ರವಾಸಿ ತಾಣ. ಆದರೆ ಸಂಜೆ 6 ಗಂಟೆ ಆಗ್ತಿದ್ದ ಹಾಗೆ ಟೂರಿಸ್ಟ್ಗಳನ್ನು ಅಲ್ಲಿಂದ ಆಚೆ ಕಳಿಸ್ತಾರೆ ಮತ್ತು ಮೈನ್ ಗೇಟನ್ನು ಲಾಕ್ ಮಾಡ್ತಾರೆ. ಆದರೆ ಒಂದೇ ರಾತ್ರಿಯಲ್ಲಿ ಅಷ್ಟೊಂದು ಜನ ಎಲ್ಲಿಗೆ ಹೋದರು ಅನ್ನೋದು ಇವತ್ತಿಗೂ ಇತಿಹಾಸದ ಪುಟಗಳಲ್ಲಿ ರಹಸ್ಯವಾಗಿ ಉಳಿದುಕೊಂಡಿದೆ. ಈಗ ನೀವು ಹೇಳಿ, ನಿಮಗೆ ಈ ಜಾಗಕ್ಕೆ ಹೋಗೋ ಆಸೆ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ದಯವಿಟ್ಟು ನಮ್ಮ ಕನ್ನಡ ವರ್ಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಧನ್ಯವಾದ.